ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಶಾಲಿನಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬುಧವಾರದ ಸಾಯಂಕಾಲ ಹಾಗೆ ಗುರುವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಬುಧವಾರ ಸಾಯಂಕಾಲ ಕೆಲಸದಿಂದ ಬಂದಮೇಲೆ ನನ್ನ ಹಸ್ಬೆಂಡ್ ತರಕಾರಿ ಕೂಡ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು. ಅದನ್ನೆಲ್ಲ ಇಲ್ಲಿ ಒಂದೊಂದಾಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ತರಕಾರಿನ ತಂದಿದ ತಕ್ಷಣ ವಾಶ್ ಮಾಡೋದಿಲ್ಲ, ಯಾಕೆಂದರೆ ಬೇಗ ಹಾಳಾಗತ್ತೆ ನೀರು ಸೋಕಿದ ಮೇಲೆ ಅಂತ ಅಷ್ಟೇ. ಸೊ ನಾನು ಯೂಸ್ ಮಾಡುವಾಗ ಆವಾಗಲೇ ವಾಶ್ ಮಾಡಿಕೊಂಡು ಯೂಸ್ ಮಾಡೋದಿರತ್ತೆ. ನೋಡ್ತಾ ಇರ್ಬೋದು, ಎಲ್ಲ ತರಕಾರಿಗಳನ್ನಲ್ಲಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪಿತ್ತು. ಸೊ ಪುದೀನ ಸೊಪ್ಪು ಬಿಡಿಸೋದು ಎಷ್ಟು ಲೇಟ್ ಆಗುತ್ತೆ ಅಂತ ನಿಮಗೂ ಗೊತ್ತಿರ್ಬೋದು. ಸೊ ಈ ಕೆಲಸ ಎಲ್ಲ ನಾವು ಸ್ವಲ್ಪ ಬೇಗ ಫ್ರೀ ಇದ್ದಂಗೆ ಮಾಡ್ಕೊಳ್ಳೋದಿರತ್ತೆ. ಬಟ್ ಸಾಯಂಕಾಲ ನಾನು ಕೂಡ ಆಫೀಸಿಂದ ಬರೋದೇ 8 ಗಂಟೆ ಆಗುತ್ತೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋದಿರತ್ತೆ. ಸೊ ಇಲ್ಲಿ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ತರಕಾರಿಗಳನ್ನ ನೀಟಾಗಿ ಜೋಡಿಸ್ಕೊಂಡ ನಂತರ ಸ್ವಲ್ಪ ಫ್ರೂಟ್ಸ್ ಇತ್ತು, ಪಪಾಯ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಸೊ ಅದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿ ಸೊ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ಇಲ್ಲಿಂದ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ತುಂಬ ಲೇಟ್ ಆಗಿರೋದ್ರಿಂದ ಅಡುಗೆ ಮಾಡ್ಕೊಳ್ಳೋ ವಿಡಿಯೋನ ಶೂಟ್ ಮಾಡೋಕ್ಕಾಗೋದಿಲ್ಲ ಅನಿಸುತ್ತೆ, ಮಾಡ್ಕೋಬೇಕಂತ. ಬಟ್ ತುಂಬ ಟಯರ್ಡ್ ಆಗಿರೋದ್ರಿಂದ ಕೆಲಸ ಎಲ್ಲ ಮಾಡಿ ಮಲಗೋದೇ ಲೇಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋನ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇದೆಲ್ಲ ಜೋಡಿಸ್ಕೊಂಡ್ಮೇಲೆ ನನ್ನ ಹಸ್ಬೆಂಡ್ ಅವ್ರ ಕಂಪ್ನೀಲಿ ಸ್ವೀಟ್ ಕೊಟ್ಟಿದ್ರು ಅಂತ ಅದನ್ನು ನನಗಾಗಿ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ತಿಂದ್ಕೊಂಡು ಊಟ ಮಾಡಿ ಮಲಗಿದ್ದಾಯಿತು. ಇಲ್ಲಿಂದ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದಿದ ತಕ್ಷಣ ರಂಗೋಲಿ ಹಾಕಿ ಪೂಜೆ ಮಾಡೋದಿರತ್ತೆ, ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು. ಸೊ ನನ್ನ ಯೂಶ್ವಲಿ ದಿನ ಸ್ಟಾರ್ಟ್ ಆಗೋದು ಫಸ್ಟು ಕಸ ಹೊಡೆದು ನೆಲ ಒರೆಸಿ ರಂಗೋಲಿ ಹಾಕಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರನೇ ಅಡುಗೆ ಮಾಡ್ಕೊಳ್ಳೋದು. ತುಂಬ ಕಮ್ಮಿ, ಯಾವಾಗಾದರೂ ಒಂದು ಸತಿ ಅಡುಗೆ ಮಾಡ್ಕೊಳ್ಳೋಕೆ ಹೋಗ್ತೀನಿ ಡೈರೆಕ್ಟಾಗಿ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರಂಗೋಲಿ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಅಂತ ಇಲ್ಲಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಎಷ್ಟು ಒಳ್ಳೇದಲ್ವಾ ಹೆಲ್ತಿಗೆ, ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ಹೌದು, ನೀವು ಕೂಡ ತಿನ್ನಿ ಅಂತ ಹೇಳ್ತಾ ಮೊದಲಿಗೆ ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಹಸಿಮೆಣಸಿಕಾಯಿ ಹಾಗೆ ಈರುಳ್ಳಿನ ಒಗ್ಗರಣೆ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ಟೊಮೊಟೊ ಹಣ್ಣು ಹಾಕ್ತೀನಿ. ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಬೆಂದಿದ ನಂತರ ನಾನೇನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಹಾಗಲಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಳ್ತೀನಿ. ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಂತರ ಧನಿಯಾ ಪೌಡ್ರು ಅಂದರೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು, ನಾನಿಲ್ಲಿ ಆಲ್ರೆಡಿ ಒಂದು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಎಲ್ಲ ಪಲ್ಯಗೆ ಯೂಸ್ ಮಾಡೋದು. ಆ ಪೌಡ್ರನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ಹಾಕಿದರೆ ಪಲ್ಯ ರೆಡಿ ಆಯಿತು. ಇಷ್ಟೆಲ್ಲ ಕೆಲಸ ಆದಮೇಲೆ ಪಾತ್ರೆ ವಾಶ್ ಮಾಡಿಕೊಂಡು ಚಪಾತಿ ಕೂಡ ರೆಡಿ ಮಾಡಿಕೊಂಡೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್